ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ವೀನ್ ದ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೌ ಟು ಹೈಡ್ ಆನ್ಲೈನ್ ಇನ್ ವಾಟ್ಸಪ್, ಓಕೆನಾ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹೌ ಟು ಹೈಡ್ ಅಂದರೆ ನೀವು ರಾತ್ರಿ ಕೂತಿ ನೀವು ನಿಮ್ಮ ಮೊಬೈಲ್ನ ನೋಡ್ಬೋದು. ಯಾಕೆ ಹೇಳಿ, ನೀವು ಆನ್ಲೈನಲ್ಲಿ ಇದ್ದೀರಾ, ಆನ್ಲೈನಲ್ಲಿ ಅಂತ ಗೊತ್ತಾಗಲ್ಲ ವಾಟ್ಸಪ್ಪಲ್ಲಿ. ಸೊ ಅದು ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಟ್ಬಿಡ್ತೀನಿ. ಏನಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಅಂದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಇನ್ನೇಕೆ ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋದ ಗೈಸ್. ಫಸ್ಟ್ ಬಂದ್ಬಿಟ್ಟು ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೋತೀನಿ. ಹೀಗೆ ವಾಟ್ಸಪ್ಪು ಓಪನ್ ಆಗುತ್ತೆ. ಆವಾಗ ನೀವು ಮೇಲ್ಗಡೆ ಇರೋ 3 ಲೈನ್ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಈ ಥರ ಬರುತ್ತೆ. ಅದರಲ್ಲಿ 6 ಆಪ್ಷನ್ಸ್ ಇದೆ. ಲಾಸ್ಟ್ ಆಪ್ಷನ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಸೊ ಈ ಥರ ಕ್ಲಿಕ್ ಆದಮೇಲೆ ಲಾಸ್ಟ್ ಸೀನ್ ಅನ್ನೋ ಆನ್ಲೈನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಸೊ ಇವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇದಂತೂ ಮೇಯ್ನಾಗಿರೋದು. ಸೊ ಯಾರು ಮುಂದಕ್ಕೆ ಕೊಟ್ಬಿಡಿ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇವಾಗ ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂದರೆ ಏನು, ಅದ್ರ ಮೀನಿಂಗ್ ಇನ್ ಕನ್ನಡ ಹೇಳ್ಬಿಡ್ತೀನಿ. ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂದರೆ ನಿಮ್ಮ ಒಂದು ಲಾಸ್ಟ್ ಸೀನ್. ಇವಾಗ ಅದ್ರ ಮೀನಿಂಗ್ ಹೇಳಬೇಕು ಅಂದರೆ ನಿಮ್ಮ ಒಂದು ಲಾಸ್ಟ್ ಸೀನ್ನ ಯಾರು ನೋಡಬೇಕು ಅನ್ನೋದು ಅದ್ರದ್ದು ಮೀನಿಂಗು. ಇವಾಗ ಅಂದರೆ ಆ ಆಪ್ಷನ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಲಾಸ್ಟ್ ಸೀನ್ ಅಂದರೆ ಏನು ಅನ್ನೋದನ್ನ ನಾನು ಹೇಳಬೇಕಾಗಿರುತ್ತೆ. ಸೊ ಹೇಳ್ಬಿಡ್ತೀನಿ. ಲಾಸ್ಟ್ ಸೀನ್ ಅಂದರೆ ಇವಾಗ ಟೈಮು 3:30 ಆಗಿದೆ. ಸೊ 3:30 ಅಂದರೆ ನೀವು ಇವಾಗ 3 o'clockಗೆ ಆನ್ಲೈನಲ್ಲಿ ಬಂದಿರ್ತೀರಾ. ಸೊ ಇವಾಗ ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಗಲಿ, ನಿಮ್ಮ ಒಂದು ಫ್ಯಾಮಿಲಿ ಅವ್ರಿಗಾಗಲಿ, ಅವ್ರಿಗೆ ಹೇಗೆ ತೋರಿಸುತ್ತೆ ಗೊತ್ತಾ ಲಾಸ್ಟ್ ಸೀನು? ಲಾಸ್ಟ್ ಸೀನ್ ಅಟ್ 3 o'clock ಅನ್ನೋದ್ರಲ್ಲಿ, ಅಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆ ಥರ ತೋರಿಸುತ್ತೆ. ಅದು ಲಾಸ್ಟ್ ಸೀನು. ಎಕ್ಸಾಂಪಲ್ ಹೇಳ್ದೆ ಅಲ್ವಾ, ಸಿಂಪಲ್ ಅಲ್ವಾ? ಸೊ ಅಷ್ಟೇ. ನೆಕ್ಸ್ಟ್ ಇವಾಗ ಆಪ್ಷನ್ಗೆ ಬಂದುಬಿಡೋದ. ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅಂದರೆ 4 ಆಪ್ಷನ್ಸ್ ಇದೆ. ಆ 4 ಆಪ್ಷನ್ಸು ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟು ನೋಬಡಿ. ಎವ್ರಿ ಒನ್ ಅಂದ್ರೇನು ಅಂದರೆ ನೀವು ಫೇಸ್ಬುಕ್ ಥರ, ಇನ್ಸ್ಟಾ ಥರ ಅಂತ ಅಂದ್ಕೋಬೇಡಿ. ಎವ್ರಿ ಒನ್ ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಇರೋರೆ, ಓಕೆನಾ. ಅಂದರೆ ಎವ್ರಿ ಒನ್ನು ಮತ್ತು ಮೈ ಕಾಂಟ್ಯಾಕ್ಟ್ಸು ಸೇಮ್, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಎವ್ರಿ ಒನ್ ಅಂತ ಹೊಡೆದ್ರು ಸೇಮಾಗಿ ಬರುತ್ತೆ, ಮೈ ಕಾಂಟ್ಯಾಕ್ಟ್ಸ್ ಅಂತ ಹೊಡೆದ್ರು ಸೇಮಾಗಿ ಬರುತ್ತೆ. ಅಂದರೆ ಅದರಲ್ಲಿ ಸಣ್ಣ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಅದು ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನೀವು ವಾಟ್ಸಪ್ಪಲ್ಲಿ ಸೇವ್ ಆಗಿರೋದು. ಬಟ್ ಬೇರೆ ಬೇರೆ ನಂಬರಿಂದ ಏನಾರು ಬರುತ್ತೆ ನೋಡಿ ಮೆಸೇಜಸ್ಸು, ಬೇರೆ ಬೇರೆ ನಂಬರಿಂದ, ಅವ್ರಿಗೂ ಕೂಡ ಇದು ಗೊತ್ತಾಗಬಾರ್ದು ಅಂದರೆ ನೀವು ಎವ್ರಿ ಒನ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮೈ ಕಾಂಟ್ಯಾಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಆಲ್ರೆಡಿ ಸೇವ್ ಮಾಡ್ಕೊಂಡಿರೋದು. ಅಂದರೆ ಸೇವ್ ಅಂದರೆ ಗೊತ್ತಲ್ಲ, ಮಾಮೂಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಇಟ್ಕೊಂಡಿರೋದು. ನಂಬರ್ ಅಂದರೆ ನಂಬರಲ್ಲಿ ಏನಾದ್ರು ಮೆಸೇಜ್ ಬಂದರೆ ಅವ್ರಿಗೆ ನಿಮ್ಮ ಒಂದು ಲಾಸ್ಟ್ ಸೀನ್ ಹೋಗುತ್ತೆ ಅಷ್ಟೇ. ಇವಾಗ ಮೇಯ್ನಾಗಿ ಮೈ ಕಾಂಟ್ಸ್ ಎಕ್ಸೆಪ್ಟಿಗೆ ಬರೋದು. ಎಕ್ಸೆಪ್ಟ್ ಅಂತ ಅಂದರೆ ಇವಾಗ ಇವರೊಬ್ಬರನ್ನ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತಾಗಲಿ ಅಂತ ಇದ್ರೆ, ಇಲ್ಲ ಇವ್ರು 4 ಜನ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತಾಗಲಿ ನನ್ನ ಲಾಸ್ಟ್ ಸೀನು, ಆ ಥರ. ಅರ್ಥ ಆಯ್ತಾ? ಇನ್ನು ಬಿಟ್ಟರೆ ನೋಬಡಿ ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸೇ ಆಗಲಿ, ಇಲ್ಲ ಎವ್ರಿ ಒನ್ನೇ ಆಗಲಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಅದು. ಸೊ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಬಡಿನ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನೋಬಡಿನ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂದರೆ ನೀವು ಆನ್ಲೈನಲ್ಲಿ ಇದ್ದಾಗ ಯಾರು ನೋಡಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಎವ್ರಿ ಒನ್ ಅಂದರೆ ಮೊದಲೇ ಹೇಳಿದಾಗ ನಿಮ್ಮ ಕಾಂಟ್ಯಾಕ್ಟ್ಸು ವಿತ್ ನಂಬರ್. ವಾಟ್ಸಪ್ಪಲ್ಲಿ ನಿಮ್ಮ ಒಂದು ನಂಬರಲ್ಲಿ ಮೆಸೇಜ್ ಬಂದಾಗ ಅದು ಕೂಡ ಆ್ಯಡ್ ಆಗುತ್ತೆ. ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂದರೆ ಲಾಸ್ಟ್ ಸೀನಲ್ಲಿ ಹೇಗೆ ಕೊಟ್ಟಿರ್ತೀರಾ ಅದ್ರ ಬಗ್ಗೆ. ಅಂದರೆ ಇದರಲ್ಲಿ ನೀವೇನಾದ್ರು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಕೊಟ್ಬಿಟ್ರೆ, ಓಕೆನಾ, ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಕೊಟ್ಬಿಟ್ರೆ ಅದಕ್ಕೂ ಆಗುತ್ತೆ. ಮೈ ಕಾಂಟ್ಯಾಕ್ಟ್ಸ್ ಕೊಟ್ಟರೆ ಆ ಥರ ಅದು ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಕೊಟ್ಕೊಳ್ಳೋದ ನಾವು. ನೆಕ್ಸ್ಟು ಇವಾಗ ಇದನ್ನೆಲ್ಲ ಮಾಡಾದ್ಮೇಲೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ಹೇಳ್ಬಿಡ್ತೀನಿ ನೋಡಿ. ಇಫ್ ಯು ಡೋಂಟ್ ಶೇರ್ ಯುವರ್ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್, ಯು ವೋಂಟ್ ಬಿ ಏಬಲ್ ಟು ಸಿ ಅದರ್ ಪೀಪಲ್ಸ್ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ ನೋಡಿ. ಅದರಲ್ಲಿ ಇವಾಗ ನೀವು ಎವ್ರಿ ಒನ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ, ನಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಇರೋದು ಎಲ್ಲರದು
ಎಲ್ಲರಿಗೂ ಯಾರಿಗೂ ಆನ್ಲೈನ್, ನಾನಿರೋ ಆನ್ಲೈನ್ ಹೋಗ್ಬಾರ್ದು ಅಂದರೆ ನೀವು ಕೂಡ ಅವರೊಂದು ಆನ್ಲೈನ್ ನೀವು ನೋಡೋಕ್ಕಾಗಲ್ಲ. ಏನಂದರೆ ಇವಾಗ ನಾನೊಬ್ರು ಕೊಟ್ಕೊಂಡಿದ್ದೀನಿ ಅಂದರೆ ಅವ್ರು ಆನ್ಲೈನಲ್ಲಿ ಇಲ್ವಾ ಅನ್ನೋದನ್ನ ನೀವು ನೋಡೋದಕ್ಕೆ ಆಗೋದಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ತಿಳ್ಸೋಕ್ಕೆ ನಾನು ಇಷ್ಟಪಡ್ತಿದ್ದೆ. ಸೊ ಇದನ್ನು ನೀವು ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದು. ಅಂದರೆ ನಿಮಗೆ ಬೇಕಾದಂಗೆ, ಬೇಡ ಎಲ್ಲ ಆ ಥರ ಏನಿಲ್ಲ. ಸೀಕ್ರೆಟ್ಸ್ ಅಂದರೆ ಆ ಥರ ಏನು ಮಾಡ್ಕೊಳ್ಳೋದೇನು ಬೇಡ. ಆ ಥರ ಏನಾದ್ರು ಇದ್ದರೆ ಆ ಥರ ಮಾಡ್ಕೋಬೋದು. ಸೊ ಈ ಒಂದು ಇದನ್ನು ನಾನು ಹೇಳಬೇಕಾಗಿತ್ತು. ಸೊ ಇನ್ನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಕ್ಕಿಂತ ಮುಂಚೆ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ಕೊಬತ್ತಾ ಇರೋದು ಗಾಯ್ಸ್, ನೀವು ನನಗೆ ನಿಮ್ಮ ಒಂದು ಡೌಟ್ಸ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಅದಕ್ಕೆ ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕ್ಕೊಡೋ ಜವಾಬ್ದಾರಿ ನಂದು. ನಾನು ಹಾಕ್ಕೊಡೋ ಜವಾಬ್ದಾರಿ ನೀವು ಆ ಥರ ಮಾಡಿ ಒಟ್ಟಿನಲ್ಲಿ. ಸೊ ಅದನ್ನೆಲ್ಲ ಹೇಳ್ತಾ ಗಾಯ್ಸ್ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.